ಕಾಂಗ್ರೆಸ್ ಅಲ್ಲಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ಕೈ ಸುಡ್ತಾ ಇದೆ ದಾವಣಗೆರೆ ದಕ್ಷಿಣದ ಕಿಚ್ಚು. ಜಬ್ಬಾರ್ ರಾಜೀನಾಮೆ ಕೊಟ್ರು, ನಸೀರ್ ರಾಜೀನಾಮೆಗೆ ಸೂಚನೆ ಕೊಟ್ರು ಕೂಡ ಕೊಡ್ಲಿಲ್ಲ ಹಿನ್ನೆಲೆಯಲ್ಲಿ ಅವ್ರನ್ನ ವಜಾ ಮಾಡಲಾಗಿದೆ. ಸಿಎಂ ಜೊತೆ ಚರ್ಚೆಗೆ ಓಡೋಡ್ ಬಂದ್ರು ಜಮೀರ್. ಎಲ್ಲ ಬೆಳವಣಿಗೆ ಬೆನ್ನಲ್ಲೇ, ಯಾಕಂದ್ರೆ ಜಮೀರ್ ಟೀಮ್ಗೆ ಇದೀಗ ಸಂಕಷ್ಟ ಎದುರಾಗಿರೋದು. ಜಮೀರ್ ಅಂಡ್ ಟೀಮ್ ವಿರುದ್ಧ ರಿಪೋರ್ಟ್ ಸಲ್ಲಿಕೆಯಾಗಿದೆ. ವರಿಷ್ಠರಿಗೆ ರಿಪೋರ್ಟ್ ಬೆನ್ನಲ್ಲೇ ಸಿಎಂ ಈ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಸ್ವತಃ ರಾಜೀನಾಮೆಗೆ ಸೂಚನೆ ಕೊಟ್ಟರು ಕೂಡ ರಾಜೀನಾಮೆ ಕೊಡ್ಲಿಲ್ಲ ನಸೀರ್, ಹಾಗಾಗಿ ಅವ್ರ ವಿರುದ್ಧ ಕ್ರಮ ಆಯಿತು. ಪಕ್ಷ ವಿರೋಧಿ ಚಟುವಟಿಕೆಗೆ ತಲೆದಂಡ ಆಗ್ತಾ ಇದೆಯಾ? ಈಗ ಜಮೀರ್ ಅಹ್ಮದ್ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭೆ ಉಪಚುನಾವಣೆ ಏನಾಯಿತು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೂ ಆರೋಪ ಇರೋದ್ರಿಂದ ಅವ್ರ ಟೀಮ್ ಮೇಲೆ ಈಗ ಕ್ರಮಗಳಾಗ್ತಿದೆ ಒಬ್ಬೊಬ್ಬರಾಗಿ. ನೆಕ್ಸ್ಟ್ ಜಮೀರ್ ಸರದಿನ ಅವ್ರ ವಿರುದ್ಧನೂ ಕ್ರಮ ಆಗುತ್ತಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ ಸುಡ್ತಾ ಇದೆ ದಾವಣಗೆರೆ ಬೆಂಕಿ. ಮತ್ತೊಂದ್ ಕಡೆ ಸಂಪುಟ ಸರ್ಕಸ್ ದೆಹಲಿಯಲ್ಲಿ ಜೋರಾಗಿ ನಡೀತಾ ಇದೆ. ಹಿರಿಯ ಶಾಸಕರು ಹೋಗಿ ಅಲ್ಲೇ ಬಿಡ್ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ನಲ್ಲಿ ನಡೀತಿರುವಂತ ಈ ರಾಜಕೀಯ ಬೆಳವಣಿಗೆಗಳು. ಜಮೀರ್ಗೆ ಹಾಗಾದ್ರೆ ದಾವಣಗೆರೆ ದೊಣ್ಣೆ ದೋಸೆನಾ? ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ದೂರಿನ ಬೆನ್ನಲ್ಲೇ ಅವ್ರ ವಿರುದ್ಧನೂ ಕ್ರಮ ಆಗುತ್ತಾ? ಸಂಪುಟಕ್ಕೆ ರಾಜೀನಾಮೆನೋ ಅಥವಾ ಅವರನ್ನೂ ವಜಾ ಮಾಡಲಾಗುತ್ತಾ? ಜಬ್ಬಾರ್ ನಸೀರ್ ಬೆನ್ನಲ್ಲೇ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇಲ್ಲಿ ಜಮೀರ್ ಹೇಳ್ದಂಗೆ ಒಂದು ಟೀಮ್ ಪಕ್ಷ ವಿರೋಧಿ ಕೆಲಸ ಮಾಡಿದೆ, ಚಟುವಟಿಕೆ ನಡೆಸಿದೆ ಅಂತ ಹೇಳಿ ದೂರನ್ನ ನೀಡಲಾಗಿತ್ತು. ಹಾಗಾಗಿ ಜಮೀರ್ ವಿರುದ್ಧ ಕ್ರಮಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡ ಇದೆ. ಕಾಂಗ್ರೆಸ್ ವಿರುದ್ಧವೇ ಜಮೀರ್ ಹಾಗಾದ್ರೆ ಅಖಾಡಕ್ಕಿಳಿದ್ರ? ತಮ್ಮದೇ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತ ಹೇಳಿ ಪ್ರಯತ್ನಗಳನ್ನ ಮಾಡಿದ್ದಾರಾ? ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಎಸ್ಡಿಪಿಐಗೆ ಎಲ್ಲಾ ರೀತಿಯ ನೆರವನ್ನ ಕೊಟ್ಟಿದ್ದಾರೆ ಜಮೀರ್ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಕೈ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಸೋಲಿಸುವಂತ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಬಂದಿದೆ. ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಸೋಲಿಸೋದಕ್ಕೆ ಪ್ಲಾನ್ ನಡೆದಿತ್ತ? ಹಾಗಾದ್ರೆ ಮುಸ್ಲಿಂ ನಾಯಕತ್ವದ ಹಿಡಿತಕ್ಕೆ ಒಂದು ಲೆಕ್ಕಾಚಾರವನ್ನ ಒಳಗೆ ಮಾಡಲಾಗಿತ್ತ? ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ರಣತಂತ್ರವನ್ನ ರೂಪಿಸಲಾಗಿತ್ತ? ಹಾಗಾದ್ರೆ ಜಮೀರ್ ಅವರು ಇದನ್ನ ಮಾಡಿದ್ರಾ? ಮುಸ್ಲಿಮರಿಗೆ ಟಿಕೆಟ್ ವಿಚಾರವಾಗಿ ಸಿಟ್ಟು ಬಂದಿತ್ತು. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸೋಲು ಅಂತ ಬಿಂಬಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಒಳಗೆ ಬೇರೆ ರೀತಿಯಲ್ಲೂ ಕೂಡ ರಣತಂತ್ರವನ್ನ ರೂಪಿಸಿದ್ರು ಅಂತ ಚರ್ಚೆಗಳು ನಡೀತಾ ಇದೆ. ಸದ್ಯಕ್ಕೆ ಇದೇ ವಿಚಾರವಾಗಿ ಸ್ವಪಕ್ಷೀಯರು ತಿರುಗಿ ಬಿದ್ದಿದ್ದಾರೆ. ಬೆಳವಣಿಗೆ ಜೋರಾದ ಬೆನ್ನಲ್ಲೇ ಸಿಎಂ ಭೇಟಿ ಮಾಡಿದ್ದಾರೆ. ಖುದ್ದು ಸಿಎಂ ಮನೆಗೆ ತೆರಳಿ ಚರ್ಚೆಯನ್ನ ಮಾಡಿದ್ದಾರೆ ಜಮೀರ್. ಸದ್ಯಕ್ಕೆ ಕುತೂಹಲ ಕೆರಳಿಸಿದೆ ಜಮೀರ್ ಹಾಗೇನೆ ಸಿದ್ದರಾಮಯ್ಯ ಅವರ ನಡುವಿನ ಮಾತುಕತೆ. ಆದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನೇರವಾಗಿ ಜಮೀರ್ಗೆ ಹೇಳಿರೋದು, ನನಗೇನು ಗೊತ್ತಿಲ್ಲ, ವರಿಷ್ಠರು ಕ್ರಮ ಕೈಗೊಳ್ತಾರೆ, ನೀನು ಏನು ಉತ್ತರ ಕೊಡೋದಿದ್ರು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಕೊಡು ಈ ಆರೋಪದ ಬಗ್ಗೆ ಅಂತ ಹೇಳಿದ್ದಾರೆ. ಒಂದ್ ಕಡೆ ಜಮೀರ್ ಟೀಮ್ ಮೇಲೆ ಆಕ್ಷನ್ ಆಗ್ತಾ ಇದ್ದಂಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಈ ಉಪಚುನಾವಣೆಯಲ್ಲಿ ಮಾಡಿದ್ದಾರೆ, ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಜಮೀರ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಮತ್ತೆ ಈ ಆರೋಪಗಳಿಗೆ ಅಂದ್ರೆ ತಮ್ಮದೇ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸುವಂತ ನಿಟ್ಟಲ್ಲಿ ಒಂದಿಷ್ಟು ಷಡ್ಯಂತ್ರಗಳನ್ನ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಏನು ಮಾಡಿದ್ರು, ಎಸ್ಡಿಪಿಐಗೆ ಒಂದು ಸಹಾಯವನ್ನ ಮಾಡಿದ್ರು, ಇವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು ಅಂತ ಹೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಿಂದ ಯಾವ ತರ ಸೂಚನೆ ಬರುತ್ತೆ? ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತಾನ ಅಥವಾ ಕೊಡ್ಲಿಲ್ಲ ಅಂತಂದ್ರೆ ವಜಾಗೊಳಿಸಲಾಗುತ್ತಾ? ಹೀಗೆ ಜಮೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಅಂತೂ ಕೇಳಿ ಬರ್ತಾ ಇದೆ. ಯಾವ ರೀತಿ ಕ್ರಮವನ್ನ ಈಗ ಪಕ್ಷ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲವಾಗಿದೆ. ಜಮೀರ್ ವಿರುದ್ಧವೂ ಕ್ರಮ ಆಗುತ್ತಾ ನೋಡ್ಬೇಕು. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಆರೋಪಕ್ಕೆ ಜಮೀರ್ ಉತ್ತರ ಕೊಟ್ಟಿದ್ದಾಳೆ. ಅಂದ್ರೆ ಇಲ್ಲಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಆಯ್ತು, ಕೊಟ್ಟಾಗ ನಾನು ಇರ್ಲಿಲ್ಲ, ನಸೀರ್ ಅಹಮದ್ ಅವರನ್ನ ಇಲ್ಲಿ ಕೈ ಬಿಟ್ಟಿದ್ ಯಾಕೆ ಅದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಪ್ರಚಾರ ಮಾಡಿಲ್ಲ ಅಂತ ತೆಗೆದಿದ್ದಾರೆ. ಜಬ್ಬಾರ್ ಬದಲು ಟಿಕೆಟ್ಗೆ 7 ಮುಸ್ಲಿಮರ ಹೆಸರನ್ನ ಹೇಳಲಾಗಿತ್ತು, ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಇನ್ನು ಜಬ್ಬಾರ್ ಪಕ್ಕದ ಮನೆಗೆ SS ಮಲ್ಲಿಕಾರ್ಜುನ್ ಹೋಗಿದ್ರು, ಆದ್ರೆ ಜಬ್ಬಾರ್ ಮನೆಗೆ ಮಲ್ಲಿಕಾರ್ಜುನ್ ಹೋಗಿರ್ಲಿಲ್ಲ. ಮಲ್ಲಿಕಾರ್ಜುನ್ ಬಗ್ಗೆನೂ ಕೂಡ ಜಮೀರ್ ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಸೀರ್ ಅಹಮದ್ಗೆ ಜವಾಬ್ದಾರಿ ಕೊಟ್ಟಿದ್ದು ಬಾಗಲಕೋಟೆಯಲ್ಲಿ, ಅಲ್ಲಿ 10 ದಿವಸ ಇದ್ರು. ಇನ್ನು ನನಗೆ ಕೇರಳದಲ್ಲಿ ಜವಾಬ್ದಾರಿ ಕೊಟ್ಟಿದ್ರು, ಅಲ್ಲಿ ನಾನು ಹೋಗಿದ್ದೆ, ಕೇರಳದಲ್ಲಿ ಪ್ರಚಾರ ಕಾರ್ಯದಲ್ಲಿ
ನಾನು ನಿರತನಾಗಿದೆ. ಆಮೇಲೆ ದಾವಣಗೆರೆಗೂ ಬಂದಿದ್ದೆ ನಾನು. ರಿಜ್ವಾನ್ ಅರ್ಷದ್ ಅವರನ್ನು ಬೇಕಾದ್ರೆ ಮಂತ್ರಿ ಮಾಡ್ಲಿ. ರಿಜ್ವಾನ್ ಅರ್ಷದ್ ನನ್ನ ಮೇಲೆ ಆರೋಪ ಮಾಡಿಲ್ಲ, ದಾವಣಗೆರೆಯ ಲೀಡರ್ ಆರೋಪ ಮಾಡಿರಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ರಾಜಕೀಯದಲ್ಲಿ ಇವೆಲ್ಲವೂ ಸಹಜ, ಅವ್ರವ್ರ ಪ್ರಯತ್ನ ಅವ್ರವ್ರು ಮಾಡ್ಲಿ ಅಂತ ಜಮೀರ್ ಹೇಳಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಅಂದರೆ CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ CM ಮನೆಗೆ ಹೋಗ್ತಾ ಇರೋದು ನಾನು. CM ಕರೆದವ್ರು ನನಗೆ, CM ಕರೆದವ್ರೆ. ಈಗಲ್ಲೇ CM ಮನೆಗೆ ಹೋಗ್ತಾ ಇದ್ದೀನಿ ನಾನು. ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ, 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಓಪನ್ ಸಭೆದಲ್ಲಿ ಯಾರು ಮುಚ್ಚುಮರಿ ಇಲ್ಲ, ಕ್ಲೋಸ್ ಡೋರ್ ಏನೋ ಇಂಡೋರ್ ಒಳಗಡೆ ರೂಮಲ್ಲಿ ಏನೋ ಮಾತಾಡಿಲ್ಲ. ನಾನು ಓಪನ್ KPCC ಆಫೀಸ್ ಕಚೇರಿಯಲ್ಲಿ ಮಾತಾಡಿರೋದು. ಸುಜ್ಯವಾಲಾ ಇನ್ನು ಎಲ್ಲ ನಮ್ಮ ಅಲ್ಲಿ ಅಲ್ಪಸಂಖ್ಯಾತರ ಮುಖಂಡರುಗಳು ಬಂದಿದ್ರು. ಅವ್ರು ಮುಂದೆ ಹೇಳಿದ್ರೆ ಈ ಬಾರಿ ಕೇಳ್ತಾರೆ ಕೊಡಿ ಸರ್, ನೀವು ನನ್ನ ಜವಾಬ್ದಾರಿ ಮೇಲೆ ಕೊಡಿ. ಸಿಗ್ಗಾವನು ಹಂಗೆ ತಗೊಂಡಿದ್ದೆ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಸಿಗ್ಗಾವು, ಇದನ್ನು ಕೊಡಿ ನೀವು, ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು. ಯಾರಿಗಾನ ಕೊಡಿ ನೀವು, 7 ಜನದಲ್ಲಿ ಯಾರನ್ನ ಕೊಡಿ ಅಂದೆ ನಾನು. ಬರೋರ್ಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡ್ರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ, ನನ್ನ ಮನೆಗೆ ಬರಬೇಕಾಗಿತ್ತಂತ. ಆಯ್ತು ರೀ, ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳಿ. ಇದು ಜಮೀರ್ ಸಮರ್ಥನೆ ಆಯ್ತು. ಇನ್ನೊಂದು ಕಡೆ KPCC ಅಧ್ಯಕ್ಷರು ಏನ್ ಮಾಡ್ತಾರೆ, ಪಕ್ಷದಲ್ಲಿ ಶಿಸ್ತು ಮುಖ್ಯ, ಎಲ್ಲರೂ ಅದನ್ನು ಪಾಲನೆ ಮಾಡಬೇಕು. ಯಾವ್ದಾದ್ರೂ ಜವಾಬ್ದಾರಿ ಕೊಟ್ಟಾಗ ಅದನ್ನ ಮಾಡಬೇಕಾಗುತ್ತೆ. ನಸೀರ್ ಅಹಮದ್ ವಿಚಾರದ ಬಗ್ಗೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೂ ಕೆಲವು ವರದಿಗಳು ಬಂದಿತ್ತು, ಇನ್ನೂ ಒಂದು ವರದಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಬೆಂಗಳೂರಲ್ಲಿ DK ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಕಡೆಯಿಂದ ಈಗ ಯಾವ ತರ ಕ್ರಮಗಳು ಆಗುತ್ತೆ ಅಂತ ಹೇಳಿ ಒಂದು ಕುತೂಹಲ ಇತ್ತಲ್ಲ, ಇನ್ನೊಂದು ವರದಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹಿಂದೆನೂ ವರದಿ ಬಂದಿತ್ತು, ಬಟ್ ಇನ್ನೂ ಒಂದು ವರದಿ ಬರಬೇಕಾಗಿದೆ, ಅದು ಬಂದ ಮೇಲೆ ಮುಂದಿನ ಕ್ರಮ ಅಂತ ಹೇಳಿ ಪರೋಕ್ಷವಾಗಿ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಅವ್ರಿಗೆ ಆದಂತ ಮಾಹಿತಿ, ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟು. ಪಾರ್ಟಿಗೆ ಯಾಕೆಂದ್ರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡ್ತಾ ಇದ್ದೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಜಮೀರ್ ಟೀಮ್ಗೆ ಆದಂತ ಒಂದು ಪನಿಷ್ಮೆಂಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಸರದಿ ಬರೋದು ಸಚಿವ ಜಮೀರ್ ಅಹಮದ್ ಖಾನ್ ಅಂತ. ಯಾವ ತರ ಕ್ರಮ ಆಗುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಈಗ ಬಹಳ ವೈಯಕ್ತಿಕವಾಗಿ ಪ್ರತಿಷ್ಠೆಯಾಗಿ ಜಮೀರ್ ದಾವಣಗೆರೆ ದಕ್ಷಿಣ ಉಪಚುನಾವಣೆಯನ್ನ ಕನ್ಸಿಡರ್ ಮಾಡಿ ಎಡವಟ್ಟನ್ನ ಮಾಡ್ಕೊಂಡ್ರ ಹಂಗಾದ್ರೆ? ಖಂಡಿತವಾಗಿಯೂ, ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಇದೆಯಲ್ಲ, ಅದು ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಒಂದು ಕಡೆಯಾಗಿ ರಾಜ್ಯದ ಒಂದು ಪ್ರಬಲ ಸಮುದಾಯವಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಸದಸ್ಯರು ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಹೈಕಮಾಂಡ್ ತೀರ್ಮಾನದಂತೆ ಸಮರ್ ಶಾಮನೂರು ಅಭ್ಯರ್ಥಿಯಾದರು. ಆದರೆ ಹೈಕಮಾಂಡ್ ಸೂಚನೆಯಂತೆ ಸಚಿವ ಜಮೀರ್ ಅಹಮದ್ ಅಂಡ್ ಟೀಮ್ ಹೋಗಿ ಅಲ್ಲಿ ಪ್ರಚಾರ ಕಾರ್ಯವನ್ನು ಮಾಡಬೇಕಾಗಿತ್ತು. ಆದರೆ ಜಮೀರ್ ಅಹಮದ್ ಅವರು ಕೇರಳ ವಿಧಾನಸಭಾ ಚುನಾವಣೆಯ ನೆಪದಲ್ಲಿ ಕೇರಳದಲ್ಲೇ ವಾಸ್ತವ್ಯವನ್ನು ಹೂಡಿದ್ರೆ, ಇತ್ತ CM ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್, ಈ ಮೂವರು ನಾಯಕರು ಕೂಡ ಎಲ್ಲೋ ಒಂದು ಕಡೆಗೆ ಪ್ರಚಾರದಿಂದ ಅಂತರವನ್ನು ಕಾಯ್ದುಕೊಂಡ್ರು. ಸೊ ಇದು ಎಲ್ಲೋ ಒಂದು ಕಡೆಯಾಗಿ ಅಲ್ಪಸಂಖ್ಯಾತ ಮತಗಳು, ಅಂದರೆ ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಮುಸ್ಲಿಂ ಮತಗಳ ವಿಭಜನೆಗೆ ಕಾರಣವಾಗಿದೆ ಈ ಮೂವರ ನಡೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾವಾಗ ಈ ಒಂದು ಉಪಚುನಾವಣೆ ಮುಗೀತೋ, ಈ ಕಾಂಗ್ರೆಸ್ನ ಒಂದು ಬಣ, ಅಂದರೆ ಅಲ್ಪಸಂಖ್ಯಾತರಲ್ಲೇ ಒಂದು ಬಣ, ಮತ್ತೊಂದು ಕಡೆಯಾಗಿ ಜಮೀರ್ ಅಹಮದ್ ಅವರ ವಿರೋಧಿ ಬಣ ಇದನ್ನು ಕಾಯ್ತಾ ಇತ್ತು. ಅಂದರೆ ಜಮೀರ್ ಅಹಮದ್ ಮತ್ತು ಅವರ ವಿರುದ್ಧ ಕ್ರಮಕ್ಕೆ ಒಂದು ರೀತಿ, ಅಂದರೆ ಇವರನ್ನು ಅಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಷೇಕ್ ದತ್ತವ್ರ ಮೂಲಕವಾಗಿ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಡಿಸಿದ್ರು. ಆ ಮೂಲಕವಾಗಿ ಹೈಕಮಾಂಡು ಇದೀಗ ಯಾರು ಈ ಒಂದು ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಪಕ್ಷದ ಶಿಸ್ತನ್ನು ಮೀರಿದ್ದಾರೆ, ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಎನ್ನುವಂಥ ನಿಟ್ಟಲ್ಲಿ. ಸೊ ಹೀಗಾಗಿ ಅಬ್ದುಲ್ ಜಬ್ಬಾರ್ ಅವರು ಕೂಡಲೇ ಇಂಥದ್ದೊಂದು ಸುಳಿವು ಬಂದಂಥ ಹಿನ್ನೆಲೆಯೇ
ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು. ಅದಾದ ಬಳಿಕ ಇದೀಗ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಅವರ ತಲೆದಂಡ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಜೀರ್ ಅಹ್ಮದ್ ಅವರು ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸಚಿವ ಸಂಪುಟದ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗಿತ್ತು. ಸರ್ಕಾರಿ ಕಾರು, ಸರ್ಕಾರಿ ಬಂಗಲೆ, ನಾನು ನನ್ನ ದೃಶ್ಯದ ಹಿಂಭಾಗದಲ್ಲೇ ನೋಡ್ತಾ ಇರ್ಬೋದು, ಅವರು ಸರ್ಕಾರಿ ನಿವಾಸವನ್ನು ಕೂಡ ಕೊಟ್ಟಿದ್ದಾರೆ. ಜೈಮಾಲ್ ಬಳಿ ಇರ್ತಕ್ಕಂಥದ್ದು ಸರ್ಕಾರಿ ಕಾರನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ದರ್ಜೆಯ ಒಂದು ಎಲ್ಲ ವಸತಿ ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಇಷ್ಟಾದರೂ ಕೂಡ ಪಕ್ಷದ ಸೂಚನೆ ಮೇರೆಗೆ ನೀವು ಯಾಕೆ ಹೋಗಲ್ಲಿ ಕೆಲಸವನ್ನು ಮಾಡಲಿಲ್ಲ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಪಕ್ಷೇತರವಾಗಿ ನಿಂತಿರ್ತಕ್ಕಂಥ ಮತ್ತೊಂದು ಕಡೆಯಾಗಿ ಕೆಲ ಪಕ್ಷಗಳಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳೇನಿದ್ದಾರೆ, ಎಸ್ಪೆಷಲಿ SDPI ಅಭ್ಯರ್ಥಿ ಮತ್ತು ಬಂಡಾಯವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಇತರೆ ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗಳಿಗೆ ಹಣಕಾಸು ನೆರವನ್ನು ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪವೂ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಅಂಥದ್ದೊಂದು ವರದಿಯನ್ನು ಆಧರಿಸಿ ಹೈಕಮಾಂಡ್ಗೆ ಯಾವಾಗ ಮಾಹಿತಿ ರವಾನೆ ಆಯಿತೋ, ಮಾಹಿತಿ ರವಾನೆ ಆದಂಥ ಹಿನ್ನೆಲೆಯಲ್ಲಿ ಇವರಿಗೆ ನಜೀರ್ ಅಹ್ಮದ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೂಡ ಕೊಡಲಾಗಿತ್ತು ಅಂತ ಹೇಳಾಗ್ತಾ ಇದೆ. ಈಗ SDPIಗೆ ನೀವು ಹೇಳ್ದಂಗೆ ಹಣಕಾಸಿನ ನೆರವು ಸೇರಿದಂಗೆ ಎಲ್ಲಾ ರೀತಿಯ ನೆರವು ಕೊಟ್ಟು ತಮ್ಮದೇ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಈಗ ಒಂದು ರೀತಿ ಷಡ್ಯಂತ್ರ ಅಥವಾ ರಣತಂತ್ರವನ್ನ ರೂಪಿಸಿದ್ದಕ್ಕಾಗಿ ಯಾವ ತರ ತಲೆದಂಡ ಆಗುತ್ತೆ ಜಮೀರ್ಗೆ ಅನ್ನೋ ಒಂದು ಕುತೂಹಲ, ಮತ್ತೆ ಯಾವಾಗ ಆಗುತ್ತೆ ನೋಡಿ ಶರ್ಮಿತಾ, ಅಬ್ದುಲ್ ಜಬ್ಬಾರ್ ಅವ್ರಿಗೆ KPCCಯ ಅಲ್ಪಸಂಖ್ಯಾತರ ಘಟಕದ ಹುದ್ದೆ ಇತ್ತು, ಅದನ್ನು ಕಿತ್ಕೊಂಡ್ರು. ಈಗ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವ್ರಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರನ್ನು ವಜಾ ಮಾಡಲಾಗಿದೆ. ಜಮೀರ್ ಅಹ್ಮದ್ ಅವ್ರಿಗೆ ಇರ್ತಕ್ಕಂಥದ್ದೇನು ಸಚಿವ ಸಂಪುಟ, ಅಂದರೆ ಸಚಿವ ಸ್ಥಾನಮಾನ, ವಸತಿ ಸಚಿವ. ಹಾಗಾಗಿ ಅವರನ್ನು ಸಚಿವ ಸಂಪುಟ ಪುನರ್ರಚನೆ ವೇಳೆ ಅಥವಾ ಈಗಲೇ ಏನಾದರೂ ಹೈಕಮಾಂಡ್ ಮೇಲೆ ವಿರೋಧಿ ಪಾಳೆಯ ಒತ್ತಡವನ್ನು ತಂದಿದ್ದೇ ಆಗಿದ್ದಲ್ಲಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಎಕ್ಸಾಂಪಲ್, ಈ ಹಿಂದೆ ರಾಹುಲ್ ಗಾಂಧಿಯವರ ವೋಟ್ ಚೋರಿ ಬಗ್ಗೆ ಮಾತನಾಡಿದಂಥ, ಅಂದರೆ ಪ್ರಶ್ನೆಯನ್ನು ಮಾಡಿದಂಥ ಅಂದಿನ ಸಹಕಾರ ಸಚಿವ KN ರಾಜಣ್ಣನವ್ರನ್ನ ಇಮಿಡಿಯೇಟ್ ಸ್ಯಾಕ್ ಮಾಡಲಾಗಿತ್ತು, ಅಂದರೆ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು. ಸೊ ಹೀಗಾಗಿ ಏನಾದರೂ ಇವತ್ತು ಅಂಥದ್ದೊಂದು ಏನಾದರೂ ಒತ್ತಡ ಹೈಕಮಾಂಡಿಂದ ಅಂಥದ್ದೊಂದು ಸೂಚನೆಯನ್ನು ಏನಾದರೂ CM ಸಿದ್ದರಾಮಯ್ಯವ್ರಿಗೆ ರವಾನೆ ಆದರೆ ಇಮಿಡಿಯೇಟ್ ಅವ್ರನ್ನ ಕೈ ಬಿಡಲಾಗುತ್ತೆ. ಅಷ್ಟು ಸುಲಭವಾಗಿ ಜಮೀರ್ ಅಹ್ಮದ್ ಅವ್ರನ್ನ ಕೈ ಬಿಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಜಮೀರ್ ಅಹ್ಮದ್ ಬೆಂಬಲಿಗರು ಮತ್ತು ಕೆಲ ಮುಸ್ಲಿಂ ಕಾರ್ಯಕರ್ತರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದ ಮೇಲೆ ತೀವ್ರ ಹಿಡಿತವನ್ನು ಸಾಧಿಸಿರ್ತಕ್ಕಂಥವ್ರು ಜಮೀರ್ ಅಹ್ಮದ್ ಅವರು. ಸೊ ಹೀಗಾಗಿ ಜಮೀರ್ ಅಹ್ಮದ್ ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತೆಗೆದುಕೊಂಡಿದ್ದೇ ಆಗಿದ್ದಲ್ಲಿ ಅದು ಎಲ್ಲ ಒಂದು ಕಡೆಯಾಗಿ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಲ್ಪಸಂಖ್ಯಾತರ ಮತಗಳ ಮೇಲೆ ಪರಿಣಾಮ ಬೀರ್ಬೋದು, ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಹಿನ್ನಡೆ ಆಗ್ಬೋದು ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ CM ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದೀನಿ. ಮತ್ತೊಂದು ಕಡೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ದಿನ ಪ್ರಚಾರವನ್ನು ಕೂಡ ಮಾಡಿದ್ದೀನಿ. ಹೀಗಾಗಿ ನಾನು ಪಕ್ಷದ ಶಿಸ್ತನ್ನು ಎಲ್ಲಿ ಉಲ್ಲಂಘನೆ ಮಾಡಿದ್ದೀನಿ? ಕೇರಳ ವಿಧಾನಸಭಾ ಕ್ಷೇತ್ರದಲ್ಲಿ AICC ನಾಯಕರಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ. ಆ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ನಾನು ಅಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದೆ. ಹೀಗಾಗಿ ನಾನು ಎಲ್ಲಿ ಪಕ್ಷ ವಿರೋಧಿಯಾಗಿ ನಡ್ಕೊಂಡಿದ್ದೀನಿ ಎನ್ನುವಂಥದ್ದು ಕಾರ್ಯದೊತ್ತಡದಿಂದ ಕೆಲವೊಮ್ಮೆ ಬರೋದಕ್ಕಾಗಿಲ್ಲ, ಆದರೆ ಪಕ್ಷ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ ಎನ್ನುವಂಥ ಒಂದು ಆರೋಪ ಸುಳ್ಳು ಅನ್ನುವಂಥ ಒಂದು ಅಭಿಪ್ರಾಯವನ್ನು CM ಸಿದ್ದರಾಮಯ್ಯನವ್ರು CM ಸಿದ್ದರಾಮಯ್ಯನವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಮುಂದಿಟ್ಟಿರುವಂಥದ್ದು. ಈ ಸಂಬಂಧವಾಗಿ ನೀವು ಯಾರೂ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ಬೇಡಿ ಸರ್, ನಾನೇ KC ವೇಣುಗೋಪಾಲ್ ಮತ್ತೊಂದು ಕಡೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಭೇಟಿಯಾಗಿ ನಾನೇ ಈ ಒಂದು ವಿಚಾರವಾಗಿ ಸಮುದಾಯಿಷೆಯನ್ನು ಕೊಡ್ತೀನಿ, ನಾನೇ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಎನ್ನುವಂಥ ಮಾತನ್ನ ಇವತ್ತು ಜಮೀರ್ ಅಹ್ಮದ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇದೀಗ CM ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಮತ್ತೊಂದು ಕಡೆಗೆ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗಿದೆ. ಇದೀಗ ಅವರ ಅತ್ಯಾಪ್ತ ಸಚಿವ ಜಮೀರ್ ಅಹ್ಮದ್ ಅವರ ತಲೆದಂಡ ಆದರೆ ನಿಜಕ್ಕೂ ಎಲ್ಲ ಒಂದು ಕಡೆಗೆ CM ಸಿದ್ದರಾಮಯ್ಯನವರ ಒಂದು ನಾಯಕತ್ವದ ಬಗ್ಗೆ, CM ಸಿದ್ದರಾಮಯ್ಯನವರ ವರ್ಚಸ್ಸಿನ ಬಗ್ಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ ಅವ್ರಿಗೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರ ಒಂದು ಆಪ್ತರಿ ತಲೆದಂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಹಜವಾಗಿ CM ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯವಾಗಿ ವಿಶ್ಲೇಷಣೆ ಆಗ್ತಾ ಇದೆ. ಇದೀಗ ಜಮೀರ್ ಅಹ್ಮದ್ ಅವ್ರ ಮೇಲೆ ಯಾವ ರೀತಿಯ ಕ್ರಮ ಆಗುತ್ತೆ ಅಥವಾ CM ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಅವರ ಬೆನ್ನಿಗೆ ನಿಲ್ತಾರ ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ. ನೋಡೋಣ. ಸಿದ್ದರಾಮಯ್ಯ